ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ಬಂದು ನೆಕ್ಸ್ಟ್ ಡೇ, ಲೈಕ್ ನೆನೆ ಸಂಕ್ರಾಂತಿ ಹಬ್ಬ ಆಯ್ತು. ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಇವತ್ತು ನಾವು ಬ್ಯಾಂಗ್ಳೂರ್ಗೆ ಹೋಗುವಂಥ ವ್ಲಾಗ್ ನೀವು ನೋಡ್ತೀರಾ. ಬಟ್ ಅದಕ್ಕಿಂತ ಮುಂಚೆ ಸೊ ಫ್ರೆಂಡ್ಸ್, ನೆನೆ ಸಂಕ್ರಾಂತಿ ಹಬ್ಬ ತುಂಬಾನೇ ಚೆನ್ನಾಗಾಯ್ತು. ನಾನು ನೋಡ್ಕೊಂಡ್ ಬಂದೇ ಇರ್ತೀರಾ ನೀವು ನೆನೆ ವ್ಲಾಗ್ನ. ನೋಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ನಮ್ಮ ಮನೆ ಅಂದ್ರೆ ನನ್ನ ಅತ್ತೆ ಮನೆಯಲ್ಲಿ ನನ್ನ ಸಂಕ್ರಾಂತಿ ಹಬ್ಬ ಯಾವ ರೀತಿಯಾಗಿತ್ತು ಅಂತ. ಅಂಡ್ ನಮ್ಮ ನನ್ನ ಸಿಂಬನು ಹಾಯ್ ಮಾಡು. ಸಿಂಬ ಮತ್ತೆ ಹಾಯ್ ಮಾಡು. ಹಾಯ್ ಮಾಡ್ತೀನಿ. ಓಕೆ, ಇಲ್ಲಿ ಮಾಡ್ತಾರೆ. ಓಕೆ, ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ನಾವು ಎದ್ಬಿಟ್ಟಿದ್ದೀವಿ ಇವತ್ತು ಬೇಗನೆ ಎದ್ಬಿಟ್ಟಿದ್ದೀವಿ ಎಲ್ಲರೂ. ರಾತ್ರಿ ಸಾಕಾಗಿತ್ತಲ್ಲ, ಸೊ ಬೇಗ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಬೆಳಗ್ಗೆ ಬೇಗನೆ ಎದ್ದು ಆ್ಯಂಡ್ ಮನೆ ಅಂತೂ ಫುಲ್ ಅವತಾರ ಎದ್ಬಿಟ್ಟಿದೆ. ಫುಲ್ಲು ನೆನ್ನೆಲ್ಲ ಹಬ್ಬ ಅಲ್ವಾ, ರಾತ್ರಿ ಸಾಕಾಯಿತು, ಏನೂ ಮಾಡಲಿಲ್ಲ, ಮಲ್ಕೊಂಡ್ಬಿಟ್ವಿ. ಮತ್ತೆ ಇವಾಗ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಕ್ಲೀನ್ ಎಲ್ಲ ಮಾಡಿ ಮತ್ತೆ ಹೊಸತಡ್ಕು ಮಾಡಿಕೊಂಡು ಹೊರಡೋದು ಬ್ಯಾಂಗ್ಳೂರ್ಗೆ. ಏನು ಮಾಡೋದು ನಾನ್ ವೆಜ್ಜಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ, ಇನ್ನು ಕನ್ಫ್ಯೂಷನಲ್ಲೇ ಇದೆ. ಬಟ್ ಏನಪ್ಪ ಅಂದರೆ ಫಸ್ಟ್ ಅಯ್ಯೋ ಸಾರಿ ಅಮ್ಮ ಸಾರಿ ಓಕೆ, ಜಾಸ್ತಿ ಲೇಟ್ ಆಗಿಲ್ಲ ಕಣ್ಬಾರ್ದು. ಕೂತ್ಕೊ. ಓಕೆ, ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಇವಾಗ ರೂಮ್ಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಸ ಗುಡಿಸ್ಬಿಟ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಆ್ಯಂಡ್ ಇವ್ರಿಗೆ ಸಾಹೇಬ್ರಿಗೆ ಹಾಲು ಬಿಸಿ ಮಾಡಿದ್ದೀನಿ, ಹಾಲು ಕಾಯಿಸ್ಬೇಕು. ಹಾಯ್ ಮಾಡಿ ಬಂಗೆ. ಏನಮ್ಮ ಹಾಕ್ಬಾರ್ದು ಅದನ್ನ ಹಾಕ್ಬಾರ್ದು ಅದ್ರೊಳಗೆ. ಸೊ ಫೈನಲಿ ಒಂದು ಲಾಂಗ್ ವೀಕೆಂಡ್ ಮುಗೀತು, ವೆಕೇಷನ್ ಒಂದು ಚಿಕ್ಕ ವೆಕೇಷನ್ ಮುಗೀತು, ಹಬ್ಬ ಮುಗೀತು, ಎಲ್ಲ ಮುಗೀತು. ಆ್ಯಂಡ್ ಇವತ್ತು ಬ್ಯಾಂಗ್ಳೂರ್ಗೆ ಮತ್ತೆ ರಿಟರ್ನ್ ಆಗುವಂಥ ದಿನ ಬಂದೇ ಬಿಡ್ತು. ಎಷ್ಟು ಬೇಗ ದಿನಗಳು ಓಡೋಗ್ಬಿಡ್ತವೆ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಇಲ್ಲಿ ನೋಡುವುದು ತುಂಬ ಎಷ್ಟು ಕ್ಯೂಟಾಗಿ ನನ್ನ ಜೊತೆ ಹಾಡಾಡ್ತಾ ಇದ್ದಾರೆ ಅಂತ. ಹಾಗೂ ಸಿಂಬ ಏನೆಲ್ಲ ಮಾತು ಕಲ್ತಿದ್ದಾನೆ ಅಂತ ಕೇಳ್ತಾ ಇದ್ರಿ, ಲೈಕ್ ಯಾವ ವರ್ಡ್ಸ್ ಎಲ್ಲ ಹೇಳ್ತಾನೆ ಅಂತ. ಸೊ ಅಮ್ಮ ಹೇಳ್ತಾನೆ, ಡೆಡ್ಡ ಹೇಳ್ತಾನೆ, ಅಣ್ಣ ಹೇಳ್ತಾನೆ, ಅಮ್ಮಮ್ಮ, ನಾನ, ಈ ಥರ ಎಲ್ಲ ವರ್ಡ್ಸ್ಗಳನ್ನ ಹೇಳ್ತಾನೆ. ಹಾಡೋದನ್ನ ಮಾತ್ರ ಅದನ್ನ ಅವ್ನು ಮ್ಯೂಸಿಕಲ್ಲಿ ಇದು ಮಾಡ್ತಾನೆ, ಲೈಕ್ ಒಂದು ರಿದಮ್ ಹಾಡುತ್ತಾರಲ್ಲ ಆ ರೀತಿಯಾಗಿ ಮಾಡ್ತಾನೆ. ಸೊ ಇವಾಗ ಅವ್ನು ಕಟ್ಕೊಂಡು ನಾನು ಎಲ್ಲ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ, ಬಿಕಾಸ್ ತುಂಬ ತೀಟೇನೂ ಆಗಿಬಿಟ್ಟಿದ್ದಾನೆ. ಆ್ಯಂಡ್ ನೋಡ್ಬೋದು ಎಲ್ಲ ನೀಟಾಗಿ ಜೋಡಿಸಿದ್ರೆ ಅದನ್ನ ಮತ್ತೆ ಕಿತ್ತು ಹಾಕ್ತಾ ಇದ್ದಾನೆ. ಸೊ ಇವಾಗ ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆಲ್ಲ ಪ್ಯಾಕಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅಮ್ಮ ಕೂಡ ಬಂದ್ಬಿಟ್ಟು ಹಾಗೆ ಒಂದು ಮಾತು ಹೇಳ್ತಾಯಿದ್ರು, ಲೈಕ್ ನೀವು 1 ದಿವಸ 2 ದಿವಸ ಮಟ್ಟಿಗೆ ಬಂದು ಹೋದರೆ ಏನೂ ಅನಿಸೋದಿಲ್ಲ. ಬಟ್ ಈ ಥರ 4-5 ಡೇಸ್ ಕಂಟಿನ್ಯೂಸ್ ಆಗಿ ಇದ್ಬಿಟ್ಟು ಹೋದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮನೆಯೆಲ್ಲ ಒಂಥರ ಸೈಲೆನ್ಸ್ ಅಂದರೆ ಒಂಥರ ಬಿಕ್ಕು ಅನ್ನಿಸ್ತಾ ಇರುತ್ತೆ, ತುಂಬಾ ಬೇಜಾರಾಗ್ಬಿಡುತ್ತೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಲೈಕ್ ಲೈಫ್ ಹೇಗೆ ಕರ್ಕೊಂಡು ಹೋಗ್ತಾ ಇರುತ್ತೋ ಹೋಗ್ತಾ ಇರಬೇಕು ಅಷ್ಟೇ. ಸೊ ಇವಾಗ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪ್ಯಾಕಿಂಗ್ ಮಾಡ್ಕೋತಾ ಲೈಕ್ ಮನೆ ಕೆಲಸನೂ ಕೂಡ ಸಹ ಜೊತೆಲೇ ಮಾಡ್ಕೊತಾ ಇದ್ದೆ. ಬಿಕಾಸ್ ನಾವು ಹೋದ್ಮೇಲೆ ಅವ್ರಿಗೂ ಬೇಜಾರಾಗುತ್ತೆ, ಮತ್ತು ನಾವು ಹೋದ್ಮೇಲೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೂ ಹಿಂಸೆ ಆಗುತ್ತಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ನನ್ನಿಂದ ಆದಷ್ಟು ನಾನು ಮಾಡಿಬಿಟ್ಟು ಹೋಗ್ತೀನಿ. ಕಸ ಗುಡಿಸೋದು, ಮನೆ ಹೊರಿಸೋದು, ಈ ಥರ ಚಿಕ್ಕ ಪುಟ್ಟದೆಲ್ಲ ಮಾಡಿಕೊಡ್ತೀನಿ. ಸೊ ಇವಾಗ ಕಸ ಎಲ್ಲ ನೀಟಾಗಿ ಗುಡಿಸ್ತಾ ಇದ್ದೀನಿ. ಬಿಕಾಸ್ ಸಿಂಬ ಹಾಗೂ ಲಕ್ಷಿತ್ ಇಬ್ಬರೂ ಸೇರಿಕೊಂಡು ಮನೆಯದು ಫುಲ್ ಹರಡ್ಬಿಟ್ಟಿರ್ತಾರೆ, ಎಲ್ಲ ಸಿಕ್ಕಾಪಟ್ಟೆ ಕಸ ಮಾಡಿಬಿಟ್ಟಿರ್ತಾರೆ. ನೋಡ್ಬೋದು, ಡೈಲಿ 2 ಟೈಮ್ ಕಸ ಗುಡಿಸಿದ್ರು ಇಷ್ಟೇ ಕಸ ಬರುತ್ತೆ, ಆ ರೀತಿ ಮಾಡಿಬಿಡ್ತಾರೆ. ಹೊರಗಡೆ ಓಡಾಡ್ತಾ ಇರ್ತಾರೆ, ಫುಲ್ಲು ಮಣ್ಣು ಅದು ಇದು ಎಲ್ಲ. ಸೊ ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಹೊರಗಡೆ ನೋಡ್ಬೋದು, ಸೊ ಲಕ್ಷಿತ್ ಬಂದುಬಿಟ್ಟು ಈ ರೀತಿ ಅವರಪ್ಪ ಬಬಲ್ಸ್ ಗನ್ ತೊಗೊಂಬಂದು ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಈ ಗನ್ ಆ್ಯಕ್ಚುಲಿ. ಇದನ್ನ ತೊಗೊಂಬಂದು ಕೊಟ್ಟಿದ್ರು, ಚೆನ್ನಾಗಿ ಫುಲ್ ಬಬಲ್ಸಿಂದ ಆಟ ಆಡ್ತಾಯಿದ್ರು ಅಣ್ಣ ತಮ್ಮ ಇಬ್ಬರೂ ಅಜ್ಜಿ ಜೊತೆ ಸೇರಿಕೊಂಡು. ಆ್ಯಂಡ್ ಇನ್ನೊಂದು ಕೂಡ ನನಗೆ ಕಾಮೆಂಟ್ ಬರ್ತಾಯಿತ್ತು, ಲೈಕ್ ನಿಮ್ಮ ಸಿಸ್ಟರ್ ಎಲ್ಲಿರೋದು ಅಂತ. ಸೊ ನನ್ನ ಸಿಸ್ಟರ್ ಬಂದು ರಾಮನಗರದಲ್ಲಿ ಅವರಿರೋದು, ಅವರು ಅಲ್ಲಿ ಸೆಟಲ್ ಆಗಿದ್ದಾರೆ. ಆ್ಯಂಡ್ ಅವರಿಗೆ ಎಷ್ಟು ಜನ ಮಕ್ಕಳು ಅಂತ ಕೂಡ ಕೇಳ್ತಾ ಇದ್ದೀರಿ. ಸೊ ಅವರಿಗೆ ಕೂಡ 2 ಗಂಡು ಮಕ್ಕಳು. ಅದಕ್ಕೇನು ಮತ್ತೆ ಸಿಂಬ ಹುಟ್ಟಿದಾಗ ಹತ್ತಿದ್ರು ಅಂತ ಹೇಳಿದ್ನಲ್ಲ, ಅದಕ್ಕೆ ಹತ್ತಿದ್ದವರು. ಬಿಕಾಸ್ ಅವರಿಗೂ ನಮ್ಮ ಅತ್ತೆಗೂ 3 ಜನ ಗಂಡು ಮಕ್ಕಳು, ನನ್ನ ಸಿಸ್ಟರ್ಗೂ 2 ಗಂಡು ಮಕ್ಕಳು, ಆ್ಯಂಡ್ ನನಗೂ 2 ಗಂಡು ಮಕ್ಕಳು. ಇವಾಗ ಕೊನೆಯವರೊಬ್ಬರು ಇದ್ದಾರೆ, ಅವ್ರ ಮದುವೆ ಆಗೋದಿದೆ. ಸೊ ಅವಾಗ ಗೊತ್ತಾಗುತ್ತೆ ಲೈಕ್ ನಮ್ಮ ಅಂದರೆ ಈ ಒಂದು ವಂಶಕ್ಕೆ ಹೆಣ್ಮಗು ಆಗುತ್ತೋ ಇಲ್ವೋ ಅನ್ನೋದು. ಸೊ
ಯಾರಿಗೂ ಹೆಣ್ಮಕ್ಳು ಆಗ್ತಾ ಇಲ್ವಲ್ಲ ಅನ್ನೋದು ದುಃಖ ಜಾಸ್ತಿ ಅಮ್ಮಂಗೆ. ಓಕೆ ಫ್ರೆಂಡ್ಸ್, ಹೊಸದೊಳಗು ಆಕ್ಚುಲಿ ಪುನೀತ್ ಮಟನ್ ತಂದಿದ್ದಾರೆ. ಸೊ ಚಿಕನ್ ಏನು ತಗೊಂಬಂದಿಲ್ಲ, ಬಿಕಾಸ್ ಯೂಶುವಲಿ ನಾವು ತಿಂತಾನೆ ಇರ್ತೀವಿ. ನಮ್ಗೆ ಹೊಸದೊಳಗು ಹತ್ರ ಇಲ್ಲ, ವೀಕ್ಲಿ 2 times ಆದ್ರೂ ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ಬರೀ ಮಟನ್ನೇ ಸಾಕು ಅಂತ ಹೇಳ್ಬಿಟ್ಟು ಮಟನ್ ತಗೊಂಡ್ಬಂದಿದ್ದಾರೆ. ಸೊ ಮಟನ್ ಸಾಂಬಾರ್ ಒಂದು ಮಾತ್ರ ಮಾಡ್ತಾ ಇದೀನಿ ಅಂಡ್ ಊಟ ಮಾಡ್ಬಿಟ್ಟು ಮತ್ತೆ ನಾವು ಹೊರಡ್ಬೇಕು. ಆಕ್ಚುಲಿ ಇವತ್ತು ಇನ್ನೊಂದು ಪ್ಲಾನ್ ಕೂಡ ಮಾಡ್ಕೊಂಡಿದೀವಿ. ಏನಪ್ಪಾ ಅಂದ್ರೆ ಸಿಂಬಾದು ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದು ಯಾವ ತರ ಅಂತ ಅಂದ್ರೆ, ಸೊ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಈ ತರ ಮಾಡ್ತೀನ ಅಂತ. ಸೊ ನಂಗೆ ತುಂಬಾ ಟೈಮಿಂದ ಆಸೆ ಇತ್ತು ಸಿಂಬಾಗೆ ಒಂದು ಗರ್ಲ್ ಫ್ರಾಕ್ ಎಲ್ಲ ಹಾಕಿ ಫೋಟೋ ಶೂಟ್ ಮಾಡ್ಬೇಕು ಅಂತ. ಸೊ ಫೈನಲಿ ಇವತ್ತು ಅವನ್ಗೆ ಫ್ರಾಕ್ ಎಲ್ಲ ಹಾಕಿ ಫೋಟೋ ಶೂಟ್ ಮಾಡ್ತಾ ಇದೀನಿ. ಸೊ ಮುಂದೆ ನೋಡ್ತೀರಾ ನೀವು ಅದನ್ನ. ನಾನು ಅಂದ್ರೆ ಫ್ರಾಕ್ಸ್ ಎಲ್ಲ ತಗೊಂಬಂದ್ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಇಲ್ಲ, ನಮ್ಮ ಪಕ್ಕದ ಮನೆಯಲ್ಲೇನೆ ಇನ್ನೊಂದು ಸಿಂಬಾಗಿಂತ 1 ತಿಂಗಳು ಚಿಕ್ಕದು ಪಾಪು. ಸೊ ಅದು ಗರ್ಲ್ ಬೇಬಿ, ಅವ್ಳ ಫ್ರಾಕ್ಸ್ ಎಲ್ಲ ತರಿಸ್ಕೊಂಡ್ ಬಂದಿದ್ದೀನಿ ಹೋಗ್ಬಿಟ್ಟು. ಸೊ ಒಂದು 3-4 ಫ್ರಾಕ್ ಹಾಕಿ ಚಂದಾಗಿ ಅವ್ನಿಗೆ ಫೋಟೋ ಶೂಟ್ ಮಾಡಿ ನನ್ನ ಆಸೆ ಏನಿದೆ ಅದೆಲ್ಲ ತೀರ್ಸ್ಕೊಂಬೇಡ ಅಂತ. ಸೊ ಡೆಫಿನೆಟ್ಲಿ ಎಲ್ಲಾ ಗಂಡ್ಮಕ್ಳು ತಾಯಂದಿರು ಮಾಡೇ ಮಾಡ್ತಾರೆ ಅನ್ಸುತ್ತೆ. ಅವರ ಗಂಡ್ಮಕ್ಳಿಗೆ ಹುಡುಗಿ ಬಟ್ಟೆ ಹಾಕ್ಬಿಟ್ಟು ಫೋಟೋಸ್ ತೆಗಿತಾರೆ. ಸೊ ನಾನು ಕೂಡ ಹಾಗೆ ಮಾಡೋಣ ಅಂತ ಫಸ್ಟ್ ಸಾಂಬಾರ್ ರೆಡಿ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಅದ್ ಮಾಡಿ ಮತ್ತೆ ಹೊರಡಬೇಕು, ಅದು ಕೂಡ ಲೇಟ್ ಆಗ್ಬಿಡುತ್ತೆ. ಮತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ತುಂಬ ಏನು ನಾನು ಈ ಥರ ಫ್ರೈ ಎಲ್ಲ ಮಾಡ್ಬಿಟ್ಟು ಮಾಡ್ತಾರೆ ಕೆಲವೊಬ್ರು, ಆ ಥರ ಎಲ್ಲ ಮಾಡಲ್ಲ. ತುಂಬಾ ಸಿಂಪಲ್ ನಾನು ಮಾಡೋದು. ಸೊ ಇವತ್ತಿನ ರೆಸಿಪಿ ಏನ್ ಕಂಪ್ಲೀಟ್ ಆಗಿ ನಿಮ್ ಜೊತೆ ಶೇರ್ ಮಾಡಲ್ಲ, ಬಿಕಾಸ್ ಸಾಕಷ್ಟು ಸತಿ ನಾನು ಮಟನ್ ಸಾಂಬಾರ್ ರೆಸಿಪಿನ ತೋರಿಸಿದೀನಿ. ಸೊ ಜಸ್ಟ್ ಮಾಡೋ ಪ್ರೊಸೀಜರ್ನ ಒಂದ್ ಸ್ವಲ್ಪ ಹೀಗೆ ನೋಡ್ಕೊ ಬನ್ನಿ, ಹಾಗೆ ಮಾತಾಡ್ತಾ ಮಾಡೋಣ ಅಂತ. ಮಟನ್ ಸಾಂಬಾರ್ ಆಕ್ಚುಲಿ ನನಗೆ ಮಮ್ಮಿ ಮಾಡೋದು ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ನಾನು ಆಲ್ಮೋಸ್ಟ್ ಅಲ್ಲಿಗೆ ರೀಚ್ ಆಗಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಆಕ್ಚುಲಿ ಅಮ್ಮಂಗೆ ಹೇಳಿದೆ, ಅಮ್ಮ ನೀವೇ ಮಾಡ್ರಮ್ಮ, ನಿಮ್ ಕೈಯಿಂದ ತಿಂದು ತುಂಬಾ ದಿವಸ ಆಯ್ತು ಅಂತ. ಅಮ್ಮ ನೀನೇ ಮಾಡು, ನೀನೇ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನ್ನೇ ಬಿಟ್ರು. ಮತ್ತೆ ಆಕ್ಚುಲಿ ವಾಯ್ಸ್ ಓವರ್ ಕೊಡ್ತಾ ಇದೆ. ಸೊ ವಾಯ್ಸ್ ಓವರ್ ಮುಗಿತು. ಇವತ್ತು ಈ ವ್ಲಾಗ್ ಅಲ್ಲಿ ತುಂಬಾ ಆಕ್ಚುಲಿ ಯೂಸ್ ಮಾಡ್ತಾ ಇದ್ದೀನಿ. ಐ ನೋ ಕಾಮೆಂಟ್ ಮಾಡ್ಬೋದು, ಆದಷ್ಟು ಕಡಿಮೆ ಮಾಡ್ತೀನಿ. ಓಕೆ, ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಬಿಕಾಸ್ ನೆಣ ಜಾಸ್ತಿ ಬಂದಿದೆ. ನನಗೆ ಬಂದು ಈ ಕಸೂರಿ ಮೆಥಿ ಇಲ್ಲಾಂದ್ರೆ ಒಂಥರ ಮಟನ್ ಸಾಂಬಾರ್, ಚಿಕನ್ ಸಾಂಬಾರ್, ಪಲಾವ್, ಬಿರಿಯಾನಿ ಇದೆಲ್ಲ ಏನು ಮಾಡಕ್ಕೆ ಆಗಲ್ಲ ಅನ್ನೋ ಫೀಲ್ ಆಗುತ್ತೆ. ಅಂದ್ರೆ ಆ ಸ್ಮೆಲ್, ಆ ಫ್ರೇಗ್ರೆನ್ಸ್ ಬರಲ್ಲ ಅಂತ ಅನ್ಸುತ್ತೆ. ಸೊ ಎಣ್ಣೆ ಕಡಿಮೆ ಹಾಕೋಣ. ಇವತ್ತು ಕುಶಾನಿ ಬರ್ತ್ಡೇ ವಿಡಿಯೋ ಲೈವ್ ಆಗಬೇಕು, ಅದನ್ನ ಎಕ್ಸ್ಪೋರ್ಟ್ ಮಾಡಕ್ ಇಟ್ಟಿದ್ದೀನಿ. ಇನ್ನೂ ಸ್ಪೇಸ್ ಇಲ್ಲದಂತೆ ನನ್ನ ಟ್ಯಾಬ್ ಅಲ್ಲಿ ಒಂದು ಸ್ವಲ್ಪ ಪಾರ್ಟ್ ಎಕ್ಸ್ಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಪಾರ್ಟ್ ಎಡಿಟ್ ಮಾಡಿ ಆ ರೀತಿಯಾಗಿ ಮಾಡ್ತಾ ಇದ್ದೀನಿ. ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ವಿಡಿಯೋಸ್ ಮಾಡೋದು, ಸೀರಿಯಸ್ಲಿ ತುಂಬಾ ಕಷ್ಟ ಇರುತ್ತೆ. ತುಂಬಾ ಜನ ಸುಮ್ನೆ ಇದ್ ಮಾಡ್ಬಿಡ್ತಾರೆ, ಬಟ್ ಅವ್ರಿಗೆ ಇದ್ರ ಹಿಂದೆ ಇರೋ ಕಷ್ಟ ಗೊತ್ತಿಲ್ಲ. ಆಕ್ಚುಲಿ ನಾ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕಿ ಒಗ್ಗರಣೆ ಕೊಟ್ಟಾಗ ಒಂದು ಫ್ರೇಗ್ರೆನ್ಸ್ ಬರುತ್ತೆ ನೋಡಿ, ಅವಾಗನೇ ನಿಮ್ ಮಟನ್ ಸಾಂಬಾರ್, ಚಿಕನ್ ಸಾಂಬಾರ್, ಏನೇ ಆಗಲಿ ನಾನ್ ವೆಜ್ ಐಟಮ್ ಸಕ್ಕತ್ತಾಗಿದೆ ಅಂತ. ತುಂಬಾ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ, ಲೈಕ್ ನಾನ್ ವೆಜ್ ಅಲ್ಲಿ ಹಸಿ ವಾಸನೆ ಬರುತ್ತೆ ಅಂತ ತುಂಬಾ ಜನ ಕಂಪ್ಲೇಂಟ್ ಇರುತ್ತೆ. ಸೊ ಹಸಿ ವಾಸನೆ ಬರಬಾರ್ದು ಅಂದ್ರೆ ನೀವು ನಾನ್ ವೆಜ್ ನ ವಾಶ್ ಮಾಡ್ತಿರಲ್ವಾ, ಚಿಕನ್ ಆಗ್ಲಿ ಮಟನ್ ಆಗ್ಲಿ ವಾಶ್ ಮಾಡ್ತಿರಲ್ವಾ, 2 times ವಾಶ್ ಮಾಡಿದ್ಮೇಲೆ 3rd time ವಾಶ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ವಾಶ್ ಮಾಡ್ಬಿಟ್ಟು ಅದನ್ನ ಹಾಗೆ ನೆನ್ಸಿಟ್ಬಿಡಿ ಅಷ್ಟೇದ್ರಲ್ಲಿ. ಸೊ ಅವಾಗ ಒಂದು ಹೊಲ್ಸ್ ವಾಸನೆ ಅಂತ ಏನ್ ಹೇಳ್ತೀವಲ್ಲ, ಹೊಲ್ಸ್ ವಾಸನೆ ಜಾಸ್ತಿ ಬರೋದಿಲ್ಲ. ಟ್ರೈ ಮಾಡಿ ನೋಡಿ, ಇದು ತುಂಬಾನೇ ಯೂಸ್ಫುಲ್. ಇಲ್ಲಾಂದ್ರೆ ಈ ತರ ಒಗ್ಗರಣೆ ಹಾಕಿದಾಗ ಅಲ್ಲಿ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಅದನ್ನ ಅರ್ಶನದಲ್ಲಿ ಚೆನ್ನಾಗಿ ಕುದಿಸಿ, ಅವಾಗ ಕೂಡ ಹೊಲ್ಸ್ ವಾಸನೆ ಆದಷ್ಟು ಕಡಿಮೆ ಆಗುತ್ತೆ. ಚಿಕ್ಕ ಟಿಪ್, ತುಂಬಾ ಜನ ಗೊತ್ತಿರುತ್ತೆ, ಗೊತ್ತಿಲ್ದಿರೋರಿಗೆ ಯೂಸ್ ಆಗುತ್ತೆ. ಸೊ ಈ ಒಂದು ರೆಸಿಪಿನ ಶೇರ್ ಮಾಡಿಲ್ಲ ಅಂದರೂ ಲೈಕ್ ಕಂಪ್ಲೀಟಾಗಿ ನೀವು ವೀಡಿಯೋನ ಸ್ಕಿಪ್ ಮಾಡಿದಂತೆ ನೋಡಿದರೆ ಸಾಕಷ್ಟು ಟಿಪ್ಸ್, ಅಂದರೆ ಚಿಕ್ಕ ಪುಟ್ಟ ಟಿಪ್ಸೇ ಆಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ಅದು ನಿಮಗೆ ಈ ಥರ ಮಟನ್ ಸಾಂಬಾರ್ ಅಥವಾ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇಫ್ ಬೈ ಚಾನ್ಸ್ ನೋಡಿಲ್ಲ ಅಂದರೆ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇದು ಚರ್ಬಿ ಐಟಮ್ ಇರುತ್ತಲ್ಲ, ನೆಣ ಅಂತೀವಲ್ಲ, ಅದನ್ನ ಬಂದ್ಬಿಟ್ಟು ನೀವು ಮಟನ್ ಸಾಂಬಾರ್ ಮಾಡಬೇಕಾದ್ರೇನೆ ಯಾವತ್ತೂ ಹಾಕಕ್ಕೆ ಹೋಗ್ಬಿಡಿ. ಸಾಂಬಾರ್ ಆಲ್ಮೋಸ್ಟ್ ಬೆಂದಿದ್ದೆ ಅನ್ನೋ ಟೈಮಲ್ಲಿ ಅವಾಗ ಹಾಕಿ. ಸ್ಟಾರ್ಟಿಂಗ್ ಅಲ್ಲೇ ಹಾಕ್ಬಿಟ್ರೆ ಅದು ತುಂಬಾನೇ ಜಾಸ್ತಿ ಎಣ್ಣೆ ಬಿಡ್ಕೊಂಡ್ಬಿಡುತ್ತೆ, ತುಂಬಾ ಜಾಸ್ತಿ ಇದಾಗ್ಬಿಡುತ್ತೆ ಅದಕ್ಕೇನೆ. ಸೊ ಇನ್ನೇನು ಸಾಂಬಾರ್ ಆಲ್ಮೋಸ್ಟ್ ಬೆಂದಿದೆ ಅನ್ನೋ ಟೈಮಲ್ಲಿ ಹಾಕಿದ್ರೆ
ಸೊ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಸೂರಿ ಮೇಥಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಲ್ಲ ಅದರಲ್ಲೇ ಮಟನ್ನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಅರಿಶಿಣದ ಪುಡಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಾಡಿದಾಗ ಹಸಿ ವಾಸನೆ ಅಂದರೆ ತುಂಬ ಹೊಲಸು ವಾಸನೆ ಅಂತ ಹೇಳ್ತೀವಲ್ಲ ಅದೆಲ್ಲ ಆದಷ್ಟು ಕಡಿಮೆ ಆಗಿಬಿಡುತ್ತೆ. ಒಂದು ಸ್ವಲ್ಪ ಮಟ್ಟಿಗೆ ಅದು ಫ್ರೈ ಆದ ನಂತರ ನೀವು ಈ ಮಸಾಲೆಗಳನ್ನ ಹಾಕ್ಕೋಬೋದು. ಮಟನ್ ಮಸಾಲ, ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಮಿರ್ಚಿ ಪೌಡರ್ ಅಂದರೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸೊ ಇದಷ್ಟನ್ನು ಹಾಕ್ಕೊತೀನಿ ಒಂದೇ ಸತಿಗೆ. ಆ್ಯಂಡ್ ಇದು ಬಂದುಬಿಟ್ಟು ಮಸಾಲೆ ಹಾಕೋದಕ್ಕಿಂತ ಮುಂಚೆ ಹಾಕ್ಬಿಟ್ಟು ಚೆನ್ನಾಗಿ ಮಟನ್ನಲ್ಲಿನೇ ಫ್ರೈ ಮಾಡಿದ್ರೆ ಆ ಎಣ್ಣೆಯಲ್ಲಿ ಈ ಪೌಡರ್ಸ್ ಎಲ್ಲ ಫ್ರೈ ಆದಾಗ ಅದರದ್ದು ಟೇಸ್ಟ್ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ. ಮತ್ತು ಮಟನ್ನಲ್ಲಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಸೇರ್ಕೊಳ್ಳೋದಕ್ಕೆ ಇದನ್ನು ಮಾಡೋದು. ಸೊ ಡೆಫಿನೆಟ್ಲಿ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಅದ್ರ ಪಾಡಿಗೆ ಅದು ಬೇಯ್ತಾ ಇರಬೇಕಾದ್ರೆ ನಾನು ಬಂದುಬಿಟ್ಟು ಈ ರೀತಿಯಾಗಿ ಮಸಾಲೆನ ರುಬ್ಕೋತೀನಿ. ಸೊ ಮಸಾಲೆಗೆ ಬಂದುಬಿಟ್ಟು ಕಾಯಿ, ಚಕ್ಕೆ, ಲವಂಗ, ಟೊಮ್ಯಾಟೊ, ಕಡಲೆ, ಇದಿಷ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗಸಗಸೆ ಮತ್ತು ಇದು ಚಕ್ಕೆ ಲವಂಗ ಆವಾಗಲೇ ಹೇಳಿದ್ನಲ್ಲ ಅದರ ಗರಂ ಮಸಾಲೆಗಳು, ಸೋಂಪು ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊತೀನಿ. ಇದೇನಪ್ಪ ಅಂದರೆ ನಾನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಅಷ್ಟೇ. ಆ್ಯಂಡ್ ಇದರಲ್ಲೇ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ನಮ್ಮ ಅತ್ತೆ ಮಾಡಿರೋ ಅಂದರೆ ಅತ್ತೆ ನಮ್ಮ ಅಂದರೆ ಅಮ್ಮ ಬಂದುಬಿಟ್ಟು ಮನೆಯಲ್ಲೇ ಸಪ್ರೇಟಾಗಿ ಮಟನ್ ಮಸಾಲ ಪೌಡರ್ನ ಮಾಡಿಟ್ಕೊಂಡಿರ್ತಾರೆ. ಬಟ್ ನಾನು ಯೂಸ್ ಮಾಡೋದಿಲ್ಲ ಅಂತ ಜಾಸ್ತಿ. ಅವ್ರು ಮಟನ್ ಸಾಂಬಾರು ಮಾಡಿದಾಗ ಅವ್ರು ಇದರಲ್ಲೇ ಮಾಡೋದು. ನಾನು ಮಾಡಬೇಕಾದ್ರೆ ನಾನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಸಪ್ರೇಟಾಗಿದ್ದೆಲ್ಲ ಅದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ಬಂದುಬಿಟ್ಟು 1 ಸ್ಪೂನಷ್ಟು ಹಾಕ್ಕೊಂಡೆ. ಬಿಕಾಸ್ ಅದು ಇದ್ರ ಜೊತೆಗೆ ಟೇಸ್ಟ್ ಸೇರಿಕೊಂಡಾಗ ಒಂಥರ ಸಖತ್ ಹಳ್ಳಿ ಟೈಪ್ ಬರುತ್ತಲ್ಲ ಆ ರೀತಿಯಾಗಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಅದನ್ನು 1 ಸ್ಪೂನ್ ಹಾಕಿ ರುಬ್ಕೊಂಡು ಇವಾಗ ಮಸಾಲೆನ ಹಾಕಿ ಬಿಸಿನೀರನ್ನ ಹಾಕಬೇಕು. ಯಾವತ್ತೇ ಒಂದು ನೆನ್ಪಿಟ್ಕೊಳ್ಳಿ, ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಯಾವತ್ತೇ ಆಗಲಿ ಬಿಸಿನೀರನ್ನ ಯೂಸ್ ಮಾಡಿ. ಬಿಸಿ ನೀರು ಯೂಸ್ ಮಾಡಿದಾಗ ಬೆಂಡ್ ಬರೋದಿಲ್ಲ. ಇಲ್ಲಾಂದರೆ ನೀವು ತಣ್ಣೀರು ಹಾಕಿಬಿಟ್ರೆ ಮಾಂಸ ಎಲ್ಲ ಒಂಥರ ಬೆಂಡಾಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೇ ಒಂದು ಸ್ವಲ್ಪ ಮಟನ್ ಮಸಾಲ ಕಡಿಮೆ ಅನ್ನಿಸ್ತು, ಅದನ್ನ ಹಾಕ್ಕೊಂಡು ಇವಾಗ ಎಷ್ಟು ಗಟ್ಟಿ ಬೇಕೋ ಅಷ್ಟರ ಮಟ್ಟಿಗೆ ನೀವು ಆ್ಯಕ್ಚುಲಿ ಮಟನ್ ಸಾಂಬಾರು ನೀವು ಗಸಗಸೆ ಎಲ್ಲ ಹಾಕಿರ್ತೀರಲ್ಲ ಒಂದು ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ. ಸೊ ಸ್ಟಾರ್ಟಿಂಗ್ಗೆ ಒಂದು ಚೂರು ತೆಳ್ಳಗೆ ಇಟ್ಕೊಂಡು ಒಂದು 2ರಿಂದ 3 ವಿಸಿಲ್ ಓಡಿಸ್ಬೇಕು ಅಷ್ಟೇ. ಸಾಂಬಾರ್ ಡನ್, ಕಿಚಡಿ ಡನ್. ಆ್ಯಂಡ್ ಇವಾಗ ರೈಸಿಗೆ ಇಡ್ತೀನಿ. ಅಡುಗೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಎಷ್ಟು ಕ್ಲೀನಾಗಿ ಅಡುಗೆ ಮಾಡ್ತೀವೋ ಅದು ದೊಡ್ಡ ವಿಷಯ. ಸೊ ಇವಾಗ ಅಡುಗೆ ಎಲ್ಲ ಮಾಡಿದ ನಂತರ ಆದಷ್ಟು ಬೇಗನೆ ನಾನೆಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಬಿಕಾಸ್ ಏನು ಗೊತ್ತಾ, ನಾವು ಅಲ್ಲಲ್ಲೇ ಹರಡ್ಬಿಟ್ಟಿದ್ರೆ ಮತ್ತು ಅದನ್ನು ಹಾಗೆ ಬಿಟ್ಟಿದ್ರೂ ಸಹ ಕೆಲವೊಮ್ಮೆ ನೀವು ನೋಡಿದ್ರೆ ಕಾಕ್ರೋಚಸ್ ಆಗುತ್ತೆ, ಮತ್ತು ಅದೊಂಥರ ಅಂಟಂಟು ಒಂಥರ ಗಲೀಜ್ ಫೀಲ್ ಆಗುತ್ತೆ. ಸೊ ಅದಕ್ಕಿಂತ ಮಾಡಿದ ತಕ್ಷಣ ಆ ಕೆಲಸನ ಅಲ್ಲೇ ಫಿನಿಷ್ ಮಾಡಿಬಿಡ್ಬೇಕು ಅಂತ ನನಗೆ ನಮ್ಮಮ್ಮ ಹೇಳ್ಕೊಡೋದು ಹೀಗೇ. ಆ್ಯಂಡ್ ಇಲ್ಲಿ ಸಿಂಬಾಗೆ ಹಾಗೆ ಜೊತೆಲಿ ಕಿಚಡಿ ಕೂಡ ಮಾಡಿದ್ದೆ, ವೆಜಿಟೇಬಲ್ ಕಿಚಡಿ ಮಾಡಿದ್ದೆ ಇವತ್ತು. ಸೊಪ್ಪೇನೂ ಹಾಕಿರಲಿಲ್ಲ, ಜಸ್ಟ್ ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್ ಮತ್ತು ಗೆಡ್ಡೆಕೋಸು ಹಾಗೂ ಬೀನ್ಸ್ನ ಹಾಕಿ ಮಾಡಿದಂಥ ಕಿಚಡಿ. ಒಂದು 3 ಥರದ ಕಾಳನ್ನ ಹಾಕಿದ್ದೆ, ತುಂಬಾ ರುಚಿಯಾಗಿತ್ತು. ಲೋಲಾ ಕೂಡ ಇದನ್ನೇ ತಿಂದ. ಆ್ಯಂಡ್ ಸಖತ್ತಾಗಿರುತ್ತೆ ಈ ಥರ ಕಿಚಡಿ ಎಲ್ಲ. ಸ್ಪೆಷಲಿ ಜ್ವರ, ಫೀವರ್ ಎಲ್ಲ ಬಂದಿರುತ್ತೆ ಅವಾಗ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ಇದನ್ನು ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಮೆಣಸು ಹಾಕಬೇಕಿತ್ತು, ಬಟ್ ನಾನು ಮರ್ತುಬಿಟ್ಟೆ. ಅದು ಮಾಡೋ ಅರ್ಜೆನ್ಸಿನಲ್ಲಿ ಮರ್ತುಬಿಟ್ಟೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅವ್ನಿಗೆ ತಿನ್ನಿಸ್ತೀನಿ ಈಗ. ಓಕೆ ಫ್ರೆಂಡ್ಸ್, ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಲೈಕ್ ಎಲ್ಲರದು ಊಟ ಆಯಿತು, ಅಡುಗೆ ಎಲ್ಲ ಆಗಿತ್ತು ನೋಡಿದ್ರೆ ನೀವು. ಸೊ ಇವಾಗ ಸಿಂಬಾಗೆ ಬಟ್ಟೆ ಹಾಕುವಂಥ ಟೈಮ್. ಆ್ಯಂಡ್ ಡ್ರೆಸ್ಸಸ್ನ ತೋರಿಸ್ತೀನಿ. ಎಷ್ಟು ಕ್ಯೂಟ್ ಮುದ್ದಾಗಿದೆ ಗೊತ್ತಾ ಹುಡುಗಿರ ಬಟ್ಟೆಗಳು. ನೋಡ್ತಾ ಇದ್ರೆ ನನ್ಗೊಂದು ಹೆಣ್ಮಗು ಇಲ್ವಲ್ಲ ಅಂತ ಬೇಜಾರ್ತಿದೆ ನೋಡಿ. ಆ ನನ್ನ ಮಗ ಎಷ್ಟು ಹೊರಗಡೆ ನೀರಲ್ಲಿ ಆಟ ಆಡ್ಬೇಕಂತ ಅವನು. ಎನಿವೇಸ್ ನೋಡಿ, ಇದೊಂದು ಫ್ರಾಕ್ ಪಿಂಕ್ ಕಲರ್ದು, ತುಂಬಾ ಚೆನ್ನಾಗಿದೆ. ಇದು ಫ್ರಂಟ್ ಅಲ್ಲೆಲ್ಲ ತುಂಬಾ ಡೀಟೇಲಿಂಗ್ ಚೆನ್ನಾಗಿ ಬಂದಿದೆ. ನೀವು ನಾವ್ ಎತ್ಕತ್ತೀವಿ, ಚೆನ್ನಾಗಿದೆ ಅಲ್ವಾ? ಇದೊಂದು ಫ್ರಾಕ್. ಇನ್ನೊಂದು ಈ ಫ್ರಾಕ್, ಇದು ಬಂದು ರೆಡ್ ಕಲರ್ ಫ್ರಾಕ್. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಂಗೆ ಈ ತರ ಖುಷಿ ಖುಷಿ ಫ್ರಾಕ್ಸ್ ಎಲ್ಲ ಇಷ್ಟ ತುಂಬಾ ಹೆಣ್ಮಕ್ಳಿಗೆ. ಸೊ ಇದೊಂದು ರೆಡ್ ಕಲರ್ ಫ್ರಾಕ್. ಅಂಡ್ ಇನ್ನೊಂದು ಇದು ಒಂಥರ ಲ್ಯಾವೆಂಡರ್ ಕಲರ್, ಲೈಟೆಸ್ಟ್ ಲ್ಯಾವೆಂಡರ್, ಒಂಥರ ಶೈನಿಂಗ್ ಲ್ಯಾವೆಂಡರ್ ಇರುತ್ತಲ್ಲ ಆ ತರ ಲ್ಯಾವೆಂಡರ್ ಕಲರ್ ಫ್ರಾಕ್. ಇದೊಂದು ಈ ತರ ಸ್ಟಿಫ್ ಆಗಿ ಐರನ್ ಆಗಿರುತ್ತೆ, ಸ್ಟಿಫ್ ಆಗಿ ಐರನ್ ಆಗಿರುತ್ತಲ್ಲ ಆ ತರ. ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾವ್ದು ಬೇಕು ಮಗ ನಿಂಗೆ? ಅಂಡ್ ಇನ್ನೊಂದು ಬಂದು ಇದು ಅದೇ ಮಳ್ಳಳ್ಳಿ ಕುಟ್ಟಿ ಬಟ್ಟೆ, ಲಂಗ ಬ್ಲೌಸ್ ಇದು. ಸೊ ಇದನ್ನ ಹಾಕ್ಬಿಟ್ಟು ನನ್ನ ಒಡವೆನ ಹಾಕ್ಬಿಟ್ಟು ಅವ್ನಿಗೆ, ಅಂದ್ರೆ ನನ್ನ ಲಾಂಗ್ ಹಾರ ಇದೆಲ್ಲ, ಲಾಂಗ್ ಹಾರನ ಹಾಕ್ಬಿಟ್ಟು ಫೋಟೋ ತೆಗಿಯೋಣ ಅಂತ. ಬಿಕಾಸ್ ಹೆಣ್ಮಕ್ಳು ಇಲ್ವಲ್ಲ, ನನ್ನ ಲಾಂಗ್ ಹಾರ ಇವ್ರಾದ್ರೂ ಹಾಕೋಬಿಟ್ಲಿ ಒಂದ್ಸಲ. ಸೊ ಬನ್ನಿ ಇವಾಗ ಫಸ್ಟ್ ಅವ್ನಿಗೆ ರೆಡಿ ಮಾಡೋಣ ಬೇಗ ಬೇಗ.
ಅಳ್ತಾ ಇದ್ದಾನೆ, ಇವಾಗ್ಲೇ ಕ್ರಾಂಕಿ ಆಗ್ಬೇಕಿದ್ರೆ ಅಳ್ತಾ ಇದ್ದಾನೆ ಅಂತ ಅಡ್ಗುಂಜಿ ಆಗ್ಬೇಕಿದ್ದ ಅಂತ. ನನ್ನ ಕ್ಯಾಮ್ರಾ ಬ್ಯಾಗ್ ಒಳಗಿದೆ ಚಾರ್ಜರ್. ಯಾವ್ದಾ ಲೋಲಾ ನೋಡ್ರಿ ಇಲ್ಲಿ ಸಿಂಬನಾ. ಅಯ್ಯೋ ನನ್ ಕ್ಯೂಟೇ ರೀ ಸಿಂಬನ ನೋಡ್ರಿ ಇಲ್ಲಿ. ಏನಮ್ಮ ಇದು? ಅಯ್ಯೋ ಎರಡಾಗಿರೋಳು ಚೆನ್ನಾಗಿರ್ತಾರೆ. ದೇವ್ರ ಮೋಸ ಮಾಡ್ತಾರೆ. ನಮ್ ಸುಮಂತನ ಹಿಂಗೆ ಕಾಣಿಸ್ತಿದ್ರು. ಸುಳಿಯಮಂತಂಗೆ ಪುನೀತಂಗೆ ಎಲ್ಲಾರ್ಗು ಹೊಟ್ಟೆ ತುಂಬಿಕೊಂಡಾಗ ಎಲ್ಲಾರ್ಗು ತೆಗ್ದ್ಬಿಟ್ಟೆ ನಾವು ಮುಡಿ ಕೊಟ್ಟಿರೋದು. ಇವು ನೋಡಿ ತೋರ್ಸಿಗೆ ಬಿಡ್ತಾರ. ಇವು ತೋರ್ಸಿಗೆ ಬಿಡ್ತಾರ ಕಣೆ. ಒಂಚೂರು ಜುಟ್ಟು ಹಾಕ್ಬಿಟ್ಟು ಶಿಂಕ್ರ ಮುಡಿಸ್ಬಿಟ್ರೆ ಹುಡುಗಿನೇ. ಹುಡುಗಿ ಆಗಿದ್ದಾಳೆ ಅಂದ್ರೆ ನಿಮ್ಮ ಮೊಮ್ಮಗಳು ನೋಡ್ ಮಮ್ಮಿ. ಅದಕ್ಕೆ ಸಿರಿ ಸಿರಿ ನಾನು ತೋರ್ಸ್ಬಿಟ್ಟ ಮಗಳದು ಹಿಂಗಿಂಗ್ ಮಾಡ್ಬೇಕಷ್ಟೇ. ಗಗನ್ ಅಲ್ಲ ಚಾರುದು. ನಾನೇ ಇಲ್ಲ ಮನೇಲಿ. ನೋಡು ಸಿಂಬಾ ಏನದು? ಇಂತ ಅಳ್ಬಿಟ್ಟು ಒಂದು ರೋಜ್ ಮೇಲೆ ಇಟ್ಬಿಡ್ರಂಗೆ. ರೋಸ್ ಕಡೆ ಮಾಡಿ ಇನ್ನೊಮ್ಮೆ ತಲೆ
ಸೊ ಸಿಂಬಾಗೆ ಈ ಒಂದು ರೆಡ್ ಕಲರ್ ಫ್ರಾಕ್ ಅಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಅವ್ನು ಹುಡುಗನ ಥರನೇ ಅನಿಸ್ತಾರಲ್ಲ, ಡಿಟ್ಟೋ ಹುಡುಗಿ ಅಂತಲೇ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಅವನಿಗೆ ಈ ಥರ ನೋಡಿ ಸಖತ್ ಖುಷಿ ಆಯಿತು. ಲೈಕ್ ತುಂಬ ಟೈಮಿಂದ ಆಸೆ, ಅವನ ಪ್ರೆಗ್ನೆನ್ಸಿಯಿಂದನೂ ನನಗೆ ಓಕೆ ಗರ್ಲ್ ಬೇಬಿ ಅನ್ನೋ ಒಂದು ಮೋಹ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಿಮ್ಮ ಜೊತೆ ಸಾಕಷ್ಟು ಸತಿ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ಫೈನಲಿ ಓಕೆ ಅವ್ನು ಗರ್ಲ್ ಬೇಬಿಯಾಗಿ ಹುಟ್ಟಲಿಲ್ಲ ಅಂದರೂ ಒಂದು ಸತಿನಾದರೂ ನನಗೆ ಗರ್ಲ್ ಬೇಬಿ ಫ್ರಾಕ್ ಹಾಕ್ಬಿಟ್ಟು ಫೋಟೋ ತೆಗಿಬೇಕು ಅಂತ ನನಗೆ ಆಸೆ ಇತ್ತು. ಸೊ ಫೈನಲಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಲೈಕ್ ಪ್ರತಿಯೊಬ್ಬರು ನನಗನ್ಸೋ ಪ್ರಕಾರ ಪ್ರತಿಯೊಬ್ಬ ಗಂಡು ಮಕ್ಕಳು ತಾಯಿನೂ ಸಹ ಈ ಒಂದು ಆಸೆನ ನೆರವೇರಿಸ್ಕೊಂಡಿರ್ತಾರೆ ಅಂತ ಅನ್ಕೊತೀನಿ. ಲೈಕ್ ಅವರು ಪ್ರತಿಯೊಬ್ಬರು ಗಂಡ್ಮಕ್ಳು ತಾಯಿನೂ ಅವರ ಮಗನಿಗೆ ಈ ಥರ ಹೆಣ್ಮಗು ಬಟ್ಟೆನ ಹಾಕಿ ಫೋಟೋ ತೆಗ್ಸಿರ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಅತ್ತೆನೂ ಹೇಳ್ತಾಯಿದ್ರು, ಇವ್ರು 3 ಜನಕ್ಕೆ ಅಂದರೆ ನಮ್ಮ ಪುನೀತ್ ಹಾಗೂ ನನ್ನ ಇಬ್ಬರು ಮೈದಂದಿರು ಇಬ್ರಿಗೂ ಈ 3 ಜನಕ್ಕೂ ಮುಡಿ ಕೊಡೋಕ್ಕಿಂತ ಮುಂಚೆ ಗರ್ಲ್ ಬೇಬಿ ಬಟ್ಟೆ ಹಾಕ್ಬಿಟ್ಟು ಫೋಟೋ ತೆಗ್ಸಿದ್ದಾರೆ ಅಂತ. ಇನ್ಫ್ಯಾಕ್ಟ್ ನಾನು ಲಕ್ಷಿತ್ಗೂ ಸಹ ತೆಗ್ಸಿದ್ದೀನಿ. ಅವ್ನಿಗಂತೂ ಈ ಥರ ಲಂಗ ಬ್ಲೌಸು ಮತ್ತು ಇನ್ನೊಂದು ಕ್ಯೂಟ್ ಆಗಿರೋ ಫ್ರಾಕ್ಸ್ ಎಲ್ಲನೂ ಹಾಕಿ ತೆಗ್ಸಿದ್ದೀನಿ ಪಿಕ್ಚರ್ಸ್ನ. ಒಂಥರ ಏನೋ ಕ್ಯೂಟ್ ಮೂಮೆಂಟ್ಸ್. ಬಟ್ ಅವನಂತೂ ಫುಲ್ ಡಿಟ್ಟೋ ಗರ್ಲ್ ಥರನೇ ಕಾಣಿಸ್ತಾ ಇದ್ದ ಸಿಂಬಾ. ನಿಮಗೆ ಹೇಗೆ ಅನ್ನಿಸ್ತಿದ್ದೇನೆ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಸಿಂಬಾದು ಫಸ್ಟ್ ಬಟ್ಟೆ ರೆಡ್ ಕಲರ್ ಫ್ರಾಕ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ಲೇ ಸಿಂಬಿ, ಏನೇ ನಿನ್ನ ಹೆಸರು? ಇಲ್ಲಿ ಬನ್ನಿ ಸಿಂಬಾ, ಇಲ್ಲಿ ಬನ್ನಿ. ಸಿಂಬಾನ ನಿಲ್ಲಿಸಿ ಫೋಟೋ ತೆಗಿಸೋ ಅಷ್ಟರಲ್ಲಂತೂ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಇನ್ನೂ ಚಿಕ್ಕ ಮಗು, ಅವ್ನಿಗಿನ್ನೂ ಒಂದು ಕಡೆ ನಿಂತ್ಕೊಳ್ಳೋದು ಅದೆಲ್ಲ ಗೊತ್ತೇ ಆಗೋದಿಲ್ಲ. ಎಷ್ಟು ಹೇಳಿದ್ರು ಅವ್ನು ಕೇಳೋದು ಇಲ್ಲ, ಬರೀ ಅವನದೇ ಆಟನೇ ಇರುತ್ತೆ. ಸೊ ಏನೋ ಒಂದು ಕೈ ಕೊಟ್ಟು ಸಮಾಧಾನ ಮಾಡಿ ಒಂದು ಕಡೆ ನಿಲ್ಲಿಸ್ತಾ ಇದ್ವಿ. ಬಟ್ ಸ್ಟಿಲ್ ಅಲ್ಲಿ ಇಲ್ಲಿ ಓಡೋಗ್ತಾ ಇದ್ದ. ಬಟ್ ಆ ಕ್ಯೂಟ್ ಫ್ರಾಕಲ್ಲಿ ಓಡ್ತಾ ಇರಬೇಕಾದ್ರೆ ಯಪ್ಪ ಎಷ್ಟು ಕ್ಯೂಟಾಗಿ ಅನ್ನಿಸ್ತಾ ಇತ್ತು ಅಂದರೆ ಸೀರಿಯಸ್ಲಿ ಸಖತ್ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ನನ್ನ ದೃಷ್ಟಿನೇ ಆಗಿಬಿಡುತ್ತೆ ನನ್ನ ಮಗನಿಗೆ ಆ ಥರ ಫೀಲ್ ಆಗ್ತಿದೆ. ಸೊ ಅವರಪ್ಪ ಫುಲ್ ಕ್ಯಾಮ್ರಾಮ್ಯಾನ್ ಆಗಿಬಿಟ್ಟು ಒಳ್ಳೊಳ್ಳೆ ಪಿಕ್ಚರ್ಸ್ನ ಕ್ಲಿಕ್ ಮಾಡಿದ್ರು. ಸೊ ಒಂದು ಪಿಕ್ಚರ್ನ ಯಾವುದಾದ್ರೂ ಒಂದು ದೊಡ್ಡ ಫ್ರೇಮ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಆ್ಯಂಡ್ ಇದು ಬಂದು ನಮ್ಮ ಸಿಂಬಾ ಮರಿಯ ಒಂದು ಕ್ಯೂಟ್ ಗರ್ಲ್ ಬೇಬಿ ಫೋಟೋಶೂಟ್. ಆ್ಯಂಡ್ ಇನ್ಫ್ಯಾಕ್ಟ್ ಇದೊಂದೇ ಡ್ರೆಸ್ ಅಲ್ಲ, ಇದಕ್ಕೆ ಇನ್ನೂ ಜಾಸ್ತಿ ಡ್ರೆಸ್ಸಸ್ ಹಾಕ್ಸಿದ್ದೀನಿ. ಸೊ ಮುಂದೆ ವಿಡಿಯೋನ ಕಂಟಿನ್ಯೂ ನೋಡಿ. ಬಾ 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 ಕೊಡು ಕ್ಯಾಚ್ ಕೊಡು ಬಾಯಿಲಿ. ಕೈ ತೆಗಿ ಹಂಗೆ ಗರ್ಲ್ ಬೇಬಿ ನೋಡ್ರಪ್ಪ, ನನ್ನ ಗರ್ಲ್ ಬೇಬಿನ, ನನ್ನ ಕ್ಯೂಟಿ ಪೈನ. ಸಿಂಬಾ ಹಾಯ್ ಮಾಡು. ಹಾಯ್ ಎಲ್ರಿಗೂ. ಇದು ಬಂದು ಸೆಕೆಂಡ್ ಡ್ರೆಸ್, ಒಂದು ಪಿಂಕ್ ಕಲರ್ ಫ್ರಾಕ್ ಇತ್ತು. ಸೊ ಈ ಪಿಂಕ್ ಕಲರ್ ಫ್ರಾಕ್ನ ಹಾಕಿಸ್ದೆ. ಆ್ಯಂಡ್ ಇದಂತೂ ಪರ್ಫೆಕ್ಟ್ ಫಿಟ್ ಇತ್ತು ಅಂತಲೇ ಹೇಳ್ಬೋದು. ನನಗೆ ಇಷ್ಟೊಂದು ಆಸೆ ಇತ್ತು ಈ ರೀತಿಯಾಗಿ ಅಮ್ಮ ಮಗಳು ಈ ಥರ ಕಾಂಬಿನೇಷನಲ್ಲಿ ಮ್ಯಾಚಿಂಗ್ ಡ್ರೆಸ್ಸಸ್ ಹಾಕ್ಕೊಂಡು ಬರ್ತಾರಲ್ಲ ಗೌನ್ಸಲ್ಲಿ. ಸೊ ಆ ರೀತಿ ನಾನು ನನ್ನ ಮಗಳ ಜೊತೆ ಮ್ಯಾಚಿಂಗ್ ಗೌನ್ಸ್ನ ಹಾಕ್ಕೊಂಡು ಈ ಥರ ನಡ್ಕೊಂಬರ್ಬೇಕು ಅಂತ ಎಲ್ಲ ಎಲ್ಲೋ ಸಖತ್ತು ಬೇಜಾರಾಗುತ್ತೆ. ನಂಗೆ ನಿಜವಾಗ್ಲೂ ನನ್ನ ಸಿಂಬಾ ಗಂಡಾಗಿ ಹುಟ್ಟಿದ್ದಂಗೆ ಒಂದು ಸ್ವಲ್ಪನೂ ಬೇಜಾರಿಲ್ಲ. ಬಟ್ ನನಗೆ ನೆಕ್ಸ್ಟ್ ಇನ್ನು ಯಾವುದು ಹೆಣ್ಮಗು ಆ ಥರ ನನ್ನ ಲೈಫಲ್ಲಿ ಬರೋದಿಲ್ಲ, ನನಗೆ ಹೆಣ್ಮಗು ಆಗೋದಿಲ್ವಲ್ಲ ಅನ್ನೋ ಒಂದು ಬೇಜಾರು ಸಖತ್ತಿದೆ. ನನ್ನ ಲೈಫಲ್ಲೂ ಒಂದು ಕೊರತೆ ಇದೆ ಅಂದರೆ ಅದು ನನಗೆ ಒಂದು ಹೆಣ್ಮಗು ಇಲ್ಲ ಅನ್ನೋ ಒಂದು ಕೊರತೆ. ಹೇಳು ಬಂತು ಇಲ್ಲಿ ಸಿಂಬಾ. ಕೈ ತೆಗಿ ಹೇಳು. ಹೇಳಕ್ ಬರಲ್ವಾ ನಿಂಗೆ? ಹೇಳು ಮತ್ತೆ. ಬ್ಲೌಸ್ ಹಾಕ್ತಾ ಇದ್ದೀನಿ ನನ್ನ ಮಗಳಿಗೆ. ಲಂಗ ಬ್ಲೌಸ್ ಹಾಕ್ತಾ ಇದ್ದೀನಿ ಕಣಪ್ಪ. ಓ ಎಲ್ಲ ಟೇಸ್ಟ್ ನೋಡೋದಲ್ಲ ಅದು, ಅವೆಲ್ಲ ಮೇಕಪ್ ಅಂತ ಅದ್ರ ಹೆಸರು. ನಿಂಚು ಅಂತ ಬಳೆ ಹಾಕೊಳ್ಳೋದು ಅಂತ. ಇದು ಕಾರ್ ಹಾಕು, ಮೇಲಿಂದಾನೆ ಹಾಕ್ತೀನಿ ಬಿಡು. ಸಿಂಬಾ ಹೇಳು. ಅಯ್ಯೋ ಬಂಗಾರಿ ಏನಿ ಸಖತ್ ಪುಟ್ಮಣಿ ನೀನು ನಿದ್ದೆ
ಮಲ್ಸೋಗ್ರಿ ಚುಚ್ಚೋಣ. ನಾನು ರೀ ಟಿಕ್ 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 ಎಲ್ಲವ ಪಿನ್ನ ಪಿನ್ನೆಲ್ಲ ಮುಗ್ನೆ ಬಾಬಾ ಬ್ಲ್ಯಾಕ್ ಶೀಪ್ ಆಯ್ತಾಯ್ತು ಅಮ್ಮ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಕ್ಯೂಟ್ ಡ್ರೆಸ್ಸಸ್ನ ಹಾಕಿ ಸಿಂಬಾನ ರೆಡಿ ಮಾಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ಇದೆಲ್ಲ ದೊಡ್ಡವನಾದ್ಮೇಲೆ ಅವನು ಕೂಡ ನೋಡಿ ನಗ್ತಾನೆ ಅಂತ ಅನ್ಕೊತೀನಿ, ಆ್ಯಂಡ್ ನಾನು ಕೂಡ ನೋಡಿ ನಗ್ತೀನಿ ಅಂತ ಅನ್ಕೊತೀನಿ. ಆ್ಯಂಡ್ ನನ್ನ ಈ ಒಂದು ಒಡವೆಗಳನ್ನ ಹಾಕೋಕ್ಕೆ ನನ್ನ ಮಗಳಿಲ್ಲ ಅಂತ ಇವನಿಗೆ ಹಾಕಿಬಿಟ್ಟೆ. ಆ ಒಂದು ಲಾಂಗ್ ಹಾರ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅವನ ಮೇಲೆ ಆ ಹಾರನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಪೆಷಲಿ ಆ ಒಂದು ಔಟ್ಫಿಟ್ಗೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಹೀಗಿತ್ತು ನಮ್ಮ ಫೋಟೋಶೂಟ್ಸ್. ಓಕೆ ಫ್ರೆಂಡ್ಸ್, ಹೊರಟ್ವಿ ನಾವು ಮಂಡ್ಯದಿಂದ ಆ್ಯಂಡ್ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ಗೆ. ಸೊ ಮತ್ತೆ ಅದೇ ರೂಟೀನ್, ಅದೇ ನಾರ್ಮಲ್ ಡೇಸ್. ನಮ್ಮ ಒಂದು ಪುಟ್ಟ ವೆಕೇಶನ್ ಏನಿತ್ತು ಅದು ಮುಗೀತು ಅಂತಲೇ ಹೇಳ್ಬೋದು ಅಲ್ವಾ ಮಗನೇ? ಸಿಂಬಾ ಎತ್ತಿದ್ದಾನೆ ಆ್ಯಂಡ್ ಇಲ್ಲಿ ನೋಡ್ಬೋದು ಹೋಗ್ತಾನೂ ಇದೇ ರೀತಿಯಾಗಿ ಎಲ್ಲ ತುಂಬ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಇವಾಗ ಮತ್ತೆ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತಾನು ಸೇಮ್ ಇದೇ ರೀತಿಯಾಗಿ. ಆ್ಯಂಡ್ ಲಕ್ಷಿತ್ ಸೈಕಲ್ ಇಂದ ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಅವ್ನು ಸೈಕಲ್ ಮಾತ್ರ ತಗೊಂಡು ಹೋಗಲ್ಲ, ವೇಸ್ಟ್. ಈ ಸತಿ ಏನೂ ಆಟಾಡಿಲ್ಲ ಸೈಕಲ್. ಅವ್ನಿಗೇನಪ್ಪ ಅಂದ್ರೆ ಬೇರೆ ಮಕ್ಳ ಜೊತೆ ಈ ತರ ಓಡಾಡ್ಕೊಂಡು ಆಡೋದೇ ಅವ್ನು ಫುಲ್ ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಸೈಕಲ್ನ ಯೂಸೇ ಮಾಡಿಲ್ಲ. ಆ್ಯಂಡ್ ಚೆನ್ನಾಗಿತ್ತು ಮಂಡ್ಯದಲ್ಲಿ 4 to 5 days ಸ್ಪೆಂಡ್ ಮಾಡಿದ್ದು. ತುಂಬಾನೇ ಚೆನ್ನಾಗಿತ್ತು. ಫ್ರೈಡೇ ಹೋಗಿದ್ವಿ, ಫ್ರೈಡೇ ಸ್ಯಾಟರ್ಡೇ ಸಂಡೇ ಮಂಡೇ ಟ್ಯೂಸ್ಡೇ. ಲೈಕ್ ಈ 5 days ಕೂಡ ಹೇಗೆ ಹೋಯ್ತು ಅಂತಾನು ಗೊತ್ತೇ ಆಗ್ಲಿಲ್ಲ. ಆ ರೀತಿಯಾಗಿತ್ತು, ಚೆನ್ನಾಗಿತ್ತು ಒಂಥರ ಅಲ್ವಾ ಪುನಿ? ಎಂಜಾಯ್ ಮಾಡಿದ್ರ ಪುನೀತಪ್ಪ? ಪುನೀತ್ ಏನ್ ಫುಲ್ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಇದ್ರು. ಮನೇಲಿ ಕಡಿಮೆ ಇದ್ದಿದ್ದು, ಬಟ್ ನಾನ್ ಮನೇಲೇ ಇದೆ. ಈ ಸತಿ ನಾವೆಲ್ಲೂ ಸುತ್ತಕ್ ಹೋಗ್ಲಿಲ್ಲ ಬೇಸಿಕಲಿ. ಇಲ್ಲಾಂದ್ರೆ ಹೋದಾಗೆಲ್ಲ ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ. ಈ ಸತಿ ಎಲ್ಲೂ ಹೋಗಕ್ ಹೋಗ್ಲಿಲ್ಲ. ಈ ಸತಿ ಓನ್ಲಿ ಫ್ಯಾಮಿಲಿ ಟೈಮ್ನೇ ಎಂಜಾಯ್ ಮಾಡಿದ್ವಿ. ಅಂಡ್ ಹಬ್ಬನೂ ಇತ್ತಲ್ವಾ, ಸೊ ಹಬ್ಬನಂತೂ ನಾನಂತೂ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದೆ. ಯಾರು ಎಂಜಾಯ್ ಮಾಡಿದ್ರು ಬಿಟ್ಟು. ಬಟ್ ಕೆಲ್ಸನೂ ಅಷ್ಟೇ ಇತ್ತು ನನಗೂ ಹಾಗೂ ಅಮ್ಮಂಗೂ. ಫುಲ್ ಕೆಲಸ ಮಾಡ್ಕೊಂಡು ಮಕ್ಳನ್ನ ನೋಡ್ಕೊಂಡು ಹೆಂಗೋ ಟೈಮ್ ಪಾಸ್ ಆಯ್ತು. ಅವ್ರಿಗೂ ಕೂಡ ಇವಾಗ ಬರ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ರು, ನೀವು ಈ ತರ 4-5 ದಿವಸ ಇದ್ಬಿಟ್ಟು ಹೊಟ್ಟೋಗ್ಬಿಡ್ತೀರಾ, ನಮ್ಗೆ ಬೇಜಾರಾಗ್ಬಿಡುತ್ತೆ, ಮತ್ತೆ ಇನ್ನು 4 ದಿವಸ ಬೇಕು ಅದನ್ನೆಲ್ಲ ನಾರ್ಮಲ್ ಇದಕ್ಕೆ ಬರೋದಿಕ್ಕೆ ಅಂತ. ಬಟ್ ಏನ್ ಮಾಡಕ್ಕಾಗತ್ತೆ, ನಾವು ಕಂಪ್ಲೀಟ್ ಆಗಿ ಅಲ್ಲೂ ಇರೋದಕ್ಕಾಗೋದಿಲ್ಲ. ಅವ್ನ ಸ್ಕೂಲು ಇವ್ರ ಆಫೀಸ್ ಎಲ್ಲ ಇರೋದ್ರಿಂದ ತುಂಬಾ ದೂರ ಆಗುತ್ತೆ. ಅಪ್ ಅಂಡ್ ಡೌನ್ ಎಲ್ಲ ಕೂಡ ಮಾಡೋಕ್ಕಾಗೋದಿಲ್ಲ. ಲೈಫ್ ಹೆಂಗ್ ಹೋಗ್ತಾ ಇದೆಯೋ ಹಂಗೆ ಹೋಗ್ತಾ ಇರ್ಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಸೊ ಎಸ್ ಬನ್ನಿ ಇವಾಗ ಇನ್ನು ಪ್ರಾಬ್ಲಿ 1 hour ಇವಾಗ ಕರೆಕ್ಟ್ ಆಗಿ ಕೆಂಗೇರಿ ಹತ್ರ ಬಂದಿದೀವಿ ಆಯ್ತಾ. ಸೊ ಕೆಂಗೇರಿಯಿಂದ ನಮ್ಮ ಮನೆಗೆ ಕರೆಕ್ಟ್ ಆಗಿ 1 hour ಬೇಕಾಗುತ್ತೆ. ಇವಾಗ ಟೈಮ್ ಎಷ್ಟು ರೀ? 8:45 ಆಗ್ತಾ ಇದೆ. ಸೊ ಇಲ್ಲಿಂದ ಲೈಕ್ ಇವಾಗ ನಾವು ಟ್ರಾವೆಲ್ ಮಾಡಿರೋ 100 kilometers ಏನೋ 1 hour ಅಲ್ಲಿ ಟ್ರಾವೆಲ್ ಮಾಡಿದ್ವಿ. ಬಟ್ ಇವಾಗ ಮುಂದೆ ಟ್ರಾವೆಲ್ ಮಾಡುವಂತ ಒಂದು 20 kilometers ಇನ್ನೂ 1 hour ಅಲ್ಲಿ ಟ್ರಾವೆಲ್ ಮಾಡ್ತೀವಿ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ನಮ್ಮ ಊರು ಬೆಂಗಳೂರು. ಎನಿವೇಸ್, ಬನ್ನಿ ಮನೆಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಅಲ್ಲಿ ಅವರ ಎಕ್ಸ್ಪ್ರೆಷನ್ ಕಾಯ್ತಾ ಇದ್ದಾರೆ. ಅವರು ಲಿಟ್ರಲಿ ಯಾವಾಗ ಬರ್ತಾರೆ ಜಿಂಕಿ, ಯಾವಾಗ ಬರ್ತಾನೆ ಲೋಲಾ ಅಂತ ಕಾಯ್ತಾ ಇದ್ದಾರೆ. ನಂದು ಅಂತೂ ವಿಡಿಯೋ ಕಾಲ್ ಮೇಲೆ ವಿಡಿಯೋ ಕಾಲ್ ಮಾಡ್ತಾನೆ ಇದ್ದಾಳೆ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಇರಕ್ಕೆ ಆಗ್ತೇನ ನೋಡಪ್ಪ, ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದಾನೆ. ಕಾರಲ್ಲಿ ನಿದ್ದೆ ಬರ್ತಾ ಇಲ್ಲ ಅವನಿಗೆ. ಓಕೆ ಫ್ರೆಂಡ್ಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆದ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಏನು ಅಂತ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.